ಕರುಣಿಸಿ ಕಾಯೋ ನನಪ ಸ್ವಾಮಿ. ಶ್ರೀ ಮಾರುತೇಶ ನಾನಂತೆ, ಶ್ರೀ ಜಗನ್ಮಾತೆ ನಾನಂತೆ, ಕರುಣಿಸಿ ಕಾಯೋ ನನಪ ಜೀವನೇ, ಕರುಣಿಸಿ ಕಾಯೋ ನನಪ ಸ್ವಾಮಿ. ಶ್ರೀ ಮಾರುತೇಶ ನಾನಂತೆ. ಮಾಡುವ ಭಾರ ನಿನ್ನೇ ಕೊಡಿದೆ ತಂದೆ. ತಾಯಿ ಜಗನ್ಮಾತೆ ಲಕ್ಕಮಾತೆಗೆ ಶಂಕರಿ ಭಯಂಕರಿ ರುದ್ರ ಅವತಾರಿಣಿ, ಈ ಭವದ ದುಷ್ಟರ ಸಂಹಾರಕ್ಕಾಗಿ ಧರೆಗಿಳಿದು ಬಾ ತಾಯಿ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು ತಾಯಿ, ಕೋಟಿ ಕೋಟಿ ನಮನಗಳು. ಶಾಂತ, ಶ್ರೀ ಕೃಷ್ಣಾ ನದಿಯ ಪವಿತ್ರ ನೀರಿನಿಂದ ಶ್ರೀ ಮಾರುತೇಶ್ವರನ ಪಾದ ತೊಳೆದು ಪೂಜಿಸಿ ಪುನೀತಳಾದೆಯಾ? ಪುನೀತಳಾದೆ ಬನ್ನಿ ಸ್ವಾಮಿ. ಈ ಭವ್ಯವಾದ ಬಂಗಲೆಯಲ್ಲಿ ಶೃಂಗಾರವಾಗಿ ಶೋಭಿಸುತ್ತಿರುವ ಆ ದೇವರ ಪೂಜೆ ಮಾಡಿ ನಾನು ಪುನೀತಳಾದೆ. ನೀವು ಕೂಡ ಆ ದೇವರಿಗೆ ನಮಸ್ಕರಿಸಿ ಪಾವನರಾಗಿ. ದೇವ ಮಾರುತೇಶ್ವರ, ಸೀತೆಗಾಗಿ ಸಾಗರ ದಾಟಿದೆ, ರಾಮನಿಗಾಗಿ ಸೇತುವೆ ಕಟ್ಟಿದೆ, ಲಕ್ಷ್ಮಣನಿಗಾಗಿ ಬೆಟ್ಟವನ್ನು ಹೊತ್ತಿ, ನಿನ್ನ ಕೀರ್ತಿ ಅಜರಾಮರವಪ್ಪ ಅಜರಾಮರ. ಸದಾ ಸತ್ಯದ ಹಾದಿಯಲ್ಲಿ ನಡೆಯುವ ನನ್ನ ಮನದಾಳದ ಮಾತು ಅರ್ತಿಲ್ಲವೇ ದೇವ? ಅನಾಥ ಮಕ್ಕಳೇ ನನ್ನ ಮಕ್ಕಳೆಂದು, ಈ ಮನೆಯ ಆಳುಗಳೇ ಈ ಮನೆ ಯಜಮಾನರೆಂದು ನಂಬಿ ಆಳು ಮಗನಾದ ನನ್ನ ಹೆಸರಿಗೆ 20 ಎಕರೆ ಜಮೀನನ್ನು ಬರೆದು ರಾಣಿಯಾಗಿ ಮೆರೆಯಬೇಕಿದ್ದ ನಿಮ್ಮ ಮಗಳು ಶಾಂತಾಳನ್ನು ನನಗೆ ಸತಿಯನ್ನಾಗಿಸಿ ಹೋದ ಆ ಶಾಂತಗೌಡರ ಋಣ ಮುಂದಿನ ಜನ್ಮದಲ್ಲಾದರೂ ತೀರಿಸುವ ಹಾಗೆ ಮಾಡು ತಂದೆ, ಮಾಡು. ಸಿಗೋ ನಿನಗೆ ಕೋಟಿ ಕೋಟಿ ನಮನಗಳು. ಸಕಲ ವೈಭೋಗದ ಶ್ರೀಮಂತನ ಮಗಳಾದ ನಾನು ನಿಮ್ಮ ಮಡದಿಯಾಗಿ ಮನೆಗೆ ಬಂದರೂ ಕೂಡ ಪತಿ ಭಕ್ತಿಯಲ್ಲಿ ನನಗೆ ಆಸಕ್ತಿ ಸ್ವಲ್ಪ ಜಾಸ್ತಿನೇ ಇದೆ.
ಗಂಡನೇ ದೇವರು ಅಂತ ನಂಬಿ ನಡೆಯುವಳು ನಾನು. ಆದರೂ ನನ್ನ ತಂದೆ ಮಾತಿನ ಋಣಕ್ಕಾಗಿ ನಿಮ್ಮ ಮನದಾಳದ ಮಾತಿಗೆ ನಾನು ಋಣಿಯಾಗಿದ್ದೇನೆ. ನಿಮ್ಮಂಥವರ ಕೈ ಹಿಡಿದ ಈ ನನ್ನ ಜನ್ಮ ಸಾರ್ಥಕವಾಯಿತು ಸ್ವಾಮಿ, ಸಾರ್ಥಕವಾಯಿತು. ಶಾಂತ ಶಾಂತ, ಇಲ್ಲಿ ನಾನಿಲ್ಲದಿದ್ದರೆ ನನ್ನದು ಎನ್ನುವುದು ಏನಿದೆ? ಶತಮಾನದ ಸಂತ ಶ್ರೀ ಗುರು ಸಿದ್ದೇಶ್ವರರ ವಾಣಿಯಂತೆ ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ. ಇಲ್ಲ 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 ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುವುದು ತಾ ಬಯಲು. ಒಂದು ದಿನ ಹುಟ್ಟಿ ಒಂದು ದಿನ ಸತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ನಶ್ವರವಾದ ಶರೀರಕ್ಕೆ ಏಕೆ ಇದೆಲ್ಲ ವ್ಯಾಮೋಹ? ಕೊಟ್ಟವನಿಗೆ ಮರಳಿ ಕೊಡುವ ಮನೋಭಾವನೆ ನಮ್ಮಲ್ಲಿದ್ದರೆ ಆ ಭಗವಂತ ಕೂಡ ಪ್ರೀತಿಸುವನು. ಶಾಂತ, ಭಗವಂತ ಕೂಡ ಪ್ರೀತಿಸುವನು. ಇದೇ ಈ ಜೀವನದ ರಹಸ್ಯ. ದಿನನಿತ್ಯ ಆ ಶಿವನಿಗಾಗಿ ಸೋಲುವ ಈ ನಿಮ್ಮ ಮುಕ್ತ ಮನಸ್ಸಿಗೆ ಶಾಂತಿ ನೀಡುವುದಕ್ಕೆ ಓಡಿ ಬರುವನೇ ಆ ಕರುಣಾಸಾಗರ. ಶಾಂತ ಶಾಂತ, ಓಡಿ ಬರುವನೇ ಎಂದು ಕೇಳುವೆಯಲ್ಲ, ಅದೆಲ್ಲವೂ ಶಿವನಿಚ್ಛೆ. ಕಷ್ಟ ಬಂದಾಗ ಬಾ ಎಂದು ಕೈ ಮಾಡಿ ಕರೆದರೆ ಅದಾವನೋ ರೂಪದಲ್ಲಿ ಬಂದು ಭಕ್ತರ ಆಸೆಯನ್ನು ಪೂರೈಸಬಲ್ಲ ಆ ಕರುಣಾಸಾಗರ. ಅಂದು ಸಮುದ್ರ ಮತನ ಮಾಡುವ ಕಾಲದಲ್ಲಿ ಕಾಲಕೋಟ ವಿಷವನ್ನೇ ಕುಡಿದು ವಿಷಕಂಠನಾದ ಆ ವಿಷಕಂಠನ ಮಹಿಮೆ ಅಪಾರವಾದದ್ದು ಶಾಂತ, ಅಪಾರವಾದದ್ದು. ಆದರೆ ಏನು ಮಾಡೋದು? ಯಾಕೆ ಆದರೇನು ಮಾಡುವುದು ಅಂತ ನಿಟ್ಟುಸಿರು ಏಕೆ ಹಾಕುತ್ತಿರುವಿರಿ ನೀವು? ಉಸಿರು ಹಾಕಲೇಬೇಕು ಶಾಂತ, ಉಸಿರು ಹಾಕಲೇಬೇಕು. ಏಕೆಂದರೆ ಬಾಯಿದ್ದರೂ ಹೇಳಲಾರದ ಮೂಕಲಾಗಿದ್ದೇನೆ, ತೋರಿಸಲು ನಿನಗೆ ಕಣ್ಣಿದ್ದರೂ ಕುರುಡಲಾಗಿದ್ದೇನೆ. ಆ ನಿಜ ಹೇಳಬೇಕೆಂದರೆ ಸ್ವಾಮಿ, ನನಗೆಲ್ಲವೂ ತಿಳಿದಿದೆ ನಿಮ್ಮ ಅಂತರಂಗದ ಮಾರ್ಗ. ಆ ಬ್ರಹ್ಮ ಬರೆದ ವಿಧಿ ಲಿಖಿತವನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಆದರೆ ಸಂಕೋಚ ಪಟ್ಟುಕೊಳ್ಳದೆ ನಿಮಗಾದ ಕಷ್ಟವನ್ನು ಸ್ಪಷ್ಟವಾಗಿ ನನ್ನ ಮುಂದೆ ಹೇಳಿ. ಯಾಕೆಂದ್ರೆ ನಾನು ನಿಮ್ಮ ಅರ್ಧಾಂಗಿನಿ ಅಲ್ಲವೇ? ಅರ್ಧಾಂಗಿ ಅರ್ಧಾಂಗಿ ಶಾಂತ, ಹೊಸ ಮಾಲ ಗಿತ್ತಿಯಾಗಿ ನನ್ನ ಮನೆಗೆ ಪ್ರವೇಶಿಸಿದ ನಿನಗೆ ಹಲವಾರು ವರ್ಷಗಳಿಂದ ಯಾವ ಸುಖ ಕೊಟ್ಟಿದ್ದೇನೆ ಶಾಂತ, ಯಾವ ಸುಖ ಕೊಟ್ಟಿದ್ದೇನೆ? ಸ್ವಾಮಿ, ನಿನ್ನ ಸುಖ ಭೋಗ ಲಾಲಾಸೆಯನ್ನು ತೀರಿಸಲಾರ್ದಂತ ನನ್ನಂತಹ ನಾಮರ್ಥ ಯಾರಿಲ್ಲ ಶಾಂತ, ಯಾರಿಲ್ಲ ಈ ಜಗದಲ್ಲಿ. ಹೌದು ಶಾಂತ, ಹೌದು. ಒಂದು ಹೆಣ್ಣಿಗೆ ಬೇಕಾದದ್ದು ಸಂಪತ್ತಲ್ಲ, ಸಾರ್ವಭೌಮತೆಯೂ ಅಲ್ಲ, ಅಧಿಕಾರವೂ ಅಲ್ಲ. ಅವಳು ರೂಪವತಿಯಾಗದಿದ್ದರೂ ಆ ಹೆಣ್ಣಿಗೆ ಬೇಕಾದದ್ದು ದಾಂಪತ್ಯ ಸುಖ. ಸುಖವನ್ನೇ ನನ್ನಿಂದ ಕೊಡದಿದ್ದಾದ ಮೇಲೆ ನನ್ನಂತಹ ಪಾಪಿ ಯಾರಿದ್ದಾರೆ ಜಾತ, ಯಾರಿದ್ದಾರೆ ಈ ಜಗತ್ತಲ್ಲಿ? ಇಲ್ಲ, ನೀವು ಪಾಪಿ ಅಲ್ಲ. ನನ್ನ ಕೈ ಹಿಡಿದು ನನಗೆ ಬಾಳು ಕೊಟ್ಟು ನನಗೆ ಮಾಂಗಲ್ಯ ಭಾಗ್ಯ ನೀಡಿರುವ ನೀವೇ ನನ್ನ ಪಾಲಿನ ದೇವರು. ಶಾಂತ, ಈತ ನಿನ್ನ ದೇವರೇ. ಹೂ ಮಳೆ ಹಣಿಗಾಗಿ ಭೂಮಿ ತಾಯಿ ಬಾಯಿ ತೆರೆದು ತನ್ನ ಒಡಲ ಸೀಳಿ ನಿಂತರು. ಕತ್ತಲೆ ಕಾರ್ಮೋಡ ಕವಿದು
ಗುಡುಗು ಮಿಂಚುಗಳಿಲ್ಲದೆ ಉತ್ತರಿ ಮಳಿ ಬಿತ್ತರಿಸದೆ ಹೊತ್ತೇರಿಸಿದರೆ ಎಂತವನು ನಿನ್ನ ದೇವರೇ. ನಿತ್ತ ನೀರಿನಂತೆ ಶಾಂತವಾಗಿ ಅವಳು ಅವಿತುಕೊಂಡಾಗ ಹೆಳವನಂತೆ ನೆಲೆ ಹಿಡಿದುಕೊಂಡು ಬಿದ್ದ ಈತ ನಿನ್ನ ದೇವರೇ. ಶಾಂತ ಶಾಂತ, ದೇಹಿ ಎಂದು ಬಂದವರಿಗೆ ವರ ನೀಡದ ನಾಡು ದೇವರಲ್ಲ ಶಾಂತ, ದೇವರಲ್ಲ. ನಿನ್ನ ಪಾಲಿಗೆ ಏಣಿಯಾಗಿ ಬಂದ ಪುರುಷಹೀನ ನಾಳು ಶಾಂತ, ಪುರುಷಹೀನ. ದಯಮಾಡಿ ನನ್ನನ್ನು ಕ್ಷಮಿಸಿ ಬಿಡು ಶಾಂತ, ಕ್ಷಮಿಸಿ ಬಿಡು. ಇಲ್ಲ, ಕ್ಷಮಿಸುವಂತ ತಪ್ಪನ್ನು ನೀವೇನು ಮಾಡಿಲ್ಲ. ನೀವು ಹೇಳುವ ಆ ಒಂದೇ ಒಂದು ಮಾತು ನನ್ನ ಪ್ರಾರಬ್ಧ ಕರ್ಮ ಅಷ್ಟೇ. ನನಗೆ ಪತಿ ಪರದೈವ ಸ್ವಾಮಿ. ಪ್ರಾರಬ್ಧ ಕರ್ಮ, ಪತಿಯೇ ಪರದೈವ. ಶಾಂತ ಶಾಂತ, ಪ್ರಾರಬ್ಧ ಕರ್ಮವೆಂದು ನೀ ನನ್ನನ್ನು ನಂಬಿ ಕುಳಿತರೆ, ನಂಬಿ ಕುಳಿತು ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಶಾಂತ, ಹಾಳು ಮಾಡಿಕೊಳ್ಳ. ನಾನು ಎಷ್ಟೇ ಡಾಕ್ಟರ್ ಸಲಹೆಯಂತೆ ಪ್ರಯತ್ನಿಸಿದರು ನನ್ನ ಮರ್ಮಾಮಕ್ಕೆ ಬಿದ್ದ ಪೆಟ್ಟು ಸುಧಾರಿಸುವಂತಿಲ್ಲ ಶಾಂತ, ಸುಧಾರಿಸುವಂತಿಲ್ಲ. ದಯಮಾಡಿ ನನ್ನ ಮಾತನ್ನು ಪಾಲಿಸಿ ನಾ ಕಟ್ಟಿದ ಈ ತಾಳಿಯನ್ನು ನನಗೊಪ್ಪಿಸಿ ಬೇರೊಬ್ಬ ಗಂಡನನ್ನು ಮದುವೆ ಮಾಡಿಕೊ ಶಾಂತ, ಮದುವೆ. ಇನ್ನೊಂದು ಸಲ ಮಾತನಾಡಬೇಡಿ. ಇನ್ನೊಂದು ಸಲ ಅದೇ ಮಾತನ್ನು ಮಾತನಾಡಿದ್ಯಾದ್ರೆ ನಿಮಗೆ ನನ್ನ ಮೇಲೆ ಆನೆ ಆಗಿದೆ. ಮೇಲಾಗಿ ನನ್ನ ಹೆತ್ತವ್ರ ಮೇಲೆ ಆನೆ ಆಗಿದೆ. ಶಾಂತ ಶಾಂತ. ಹೌದು ಸ್ವಾಮಿ, ಆ ದುಷ್ಟ ಸಿದ್ದೇಗೌಡನ ದಬ್ಬಾಳಿಕೆಯಿಂದ ನನ್ನ ಹೆತ್ತವರು ಮಾನ ಮರ್ಯಾದೆಗೆ ಹೆದರಿ ಹೆಣ್ಣಿಗೆ ಶೀಲವೇ ಶೃಂಗಾರವೆಂದು ಸತ್ತಾಗ ಹೆತ್ತ ಮಗನ ಸ್ಥಾನದಲ್ಲಿ ನಿಂತು ಅವರ ಶವಕ್ಕೆ ಕಿಚ್ಚಿಕೊಟ್ಟು ನನ್ನ ತಂದೆಗೆ ಕೊಟ್ಟ ಮಾತಿನ ಪ್ರಕಾರ ನಾನು ನಿಮ್ಮ ಸತಿ ಅಂತ ಸ್ವೀಕಾರ ಮಾಡಿದ್ದೀರಾ. ಈಗ ಈಗ ನೀವೇ ಅವರ ಮಾತನ್ನಲ್ಲಗಳಿವೀರಾ? ಶಾಂತ ಶಾಂತ, ವಚನ ಭ್ರಷ್ಟರಾಗುವಿರಾ? ಹೇಳಿ, ನೀವು ಪುರುಷತ್ವದ ಹೀನರಾಗಿದ್ದು ಯಾರಿಂದ? ಅದು ನನ್ನಿಂದ ತಾನೇ. ಆ ಸಿದ್ದೇಗೌಡನ ದಬ್ಬಾಳಿಕೆಯಿಂದ ಹೊಡೆಸಿಕೊಂಡು ನೀವು ಜೀವನ ಪೂರ್ತಿ ಕೊರಗುತ್ತಿರುವಿರಿ ಎಂಬುದು ಎನ್ನಾದ ನನಗೆ ಗೊತ್ತಿಲ್ಲವೇ? ನನ್ನ ತಂದೆ ಸಾಹುಕಾರನ ಸಂಪತ್ತು ನಿಮಗೆ ಆಪತ್ತು ತಂದಿದ್ದಿ ಎಂಬುದು ನನಗೆ ತಿಳಿದಿಲ್ಲವೇ? ಅಳಬೇಡ ಶಾಂತ, ಅಳಬೇಡ. ಹೌದು, ನನಗಾಗಿ, ನನ್ನ ಹೆತ್ತವರ ಮಾತಿಗಾಗಿ ಈ ನಿಮ್ಮ ಜೀವನವೇ ನರಕವಾಗಿದೆ ಅಂತ ಗೊತ್ತಿದ್ರು ಕೂಡ ನನ್ನ ಸುಖಕ್ಕಾಗಿ ಇನ್ನೊಂದು ಮದುವೆ ಮಾಡಿಕೊಂಡು ನಾನು ಸುಖವಾಗಿ ಜೀವನ ಸಾಗಿಸಿದ್ರೆ ಆ ದೇವರಾದರೂ ನನ್ನನ್ನು ಮೆಚ್ಚುವನೇ? ಇಲ್ಲ ಸಾವು, ಖಂಡಿತವಾಗ್ಲೂ ಸಾಧ್ಯವಿಲ್ಲ. ನಿಮ್ಮ ಹೊರತು ಬೇರೊಬ್ಬ ಗಂಡ ನನಗೆ ಬೇಕಾಗಿಲ್ಲ. ನಿಮ್ಮ ಪುರುಷತ್ವದ ಸೋಲೆ ನನಗೆ ಕಾಮದ ಸೋಲು. ನಿಮ್ಮ ತ್ಯಾಗಕ್ಕೆ ನಾನು ಸದಾ ಸಿದ್ಧಳಾಗಿರುತ್ತೇನೆ. ಈ ಮಾತನ್ನು ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳು. ಎದ್ದೇಳು ಶಾಂತ, ಎದ್ದೇಳು. ಎಂತಹ ಕಠೋರವಾದ ಮಾತನಾಡ್ತೀವಿ ಶಾಂತ, ಎಂತಹ ಕಠೋರವಾದ ಮಾತನಾಡ್ತೀವಿ. ಇದು ಕಾಲ ಕಲ್ಕಿಯ ಕಾಲ, ತಿರುವು ಮುರುವಿನ ಕಾಲ, ಮಾತು ಮರೆತು ಹೋಗುವ ಕಾಲ. ಸ್ವಂತ ಮಗಳನ್ನೇ ಮೋಹಕ ರೂಪದಲ್ಲಿ ನೋಡುವ ಈ ಕಲಿಗಾಲದಲ್ಲಿ
ಅದು ನಿನ್ನಿಂದ ಸಾಧ್ಯವೇ ಶಾಂತ? ಸಾಧ್ಯವೇ? ಸಾಧ್ಯವಾಗದನ್ನು ಸಾಧಿಸಿ ತೋರಿಸುವುದೇ ನಿಜವಾದ ಹೆಣ್ಣಿನ ಧರ್ಮ. ಇದಕ್ಕೆ ಆ ಮಾರುತೇಶನೇ ಸಾಕ್ಷಿ, ಮೇಲಾಗಿ ಆ ಜಗನ್ಮಾತೆ ಲಕ್ಕಮ್ಮ ದೇವಿ ಸಾಕ್ಷಿ. ಮೆಚ್ಚಿದೆ ಶಾಂತ, ಮೆಚ್ಚಿದೆ ಈ ನಿನ್ನ ಪ್ರತಿಭಕ್ತಿಗೆ, ಈ ನಿನ್ನ ಅಮರವಾಣಿ ಈ ಸಮಾಜದ ಪ್ರತಿಯೊಬ್ಬ ಮಹಿಳೆಯರಿಗೂ ಎಚ್ಚರಿಕೆಯ ಗಂಟೆಯಾಗಲಿ. ಹಾ, ಎಲ್ಲಿ ಸ್ವಲ್ಪ ನಗು ನೋಡೋಣ ಬಂಗಾರ. ಇದೇ ಈ ನಗುವಿನ ಒಲೆ ಮೇಲೆ ಈ ಒಲವಿನ ವರನೊಂದಿಗೆ ಹಾಡಬಾರದೇ ಒಂದು ಪ್ರೇಮ ಗೀತೆನ? ಸಂಕಚವಕ್ಕೆ ಬಾನನ ರಸಿಕ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು ನನ್ನೊಲವೇ ಬಾರೆ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಗೆ ಸಿಹಿ
ಸಾಗರ ಹೊಸ ಆನಂದವೋ, ಬಹು ಜನ್ಮದ ನಮ್ಮ ಅನುಬಂಧವೋ, ಹೂವಾಗಿ ಮನದೇನಾಗಿ, ಹೂವಾಗಿ ಮನದೇನಾಗಿ, ಜೀವನದ ಸಾಗರದಿ ತೇಲಿದೆ ಅಲೆಯಲ್ಲಿ ಆಗಿ, ಜೀವನದ ಸಾಗರದಿ ತೇಲಿದೆ ಅಲೆಯಲ್ಲಿ ಆಗಿ, ಸಿಹಿ ಮುತ್ತಿನ ಮನೆಗೆ ನೀ ಬಾರ ನನ್ನ ಸನಿಹಗೆ, ಲಾ 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 ಲಾ, ಹೇ ಹೇ. ಅಣ್ಣ ಅತ್ತಿಗೆ ಬಾ ಸಹೋದರ, ಈ ಹೊತ್ತಿನವರೆಗೆ ಊಟ ಉಪಚಾರವಿಲ್ಲದೆ ಎಲ್ಲಿಗೆ ಹೋಗಿದೆಯಪ್ಪ? ಹೌದಣ್ಣ, ಕರೆಂಟು ಹೋದ ತಕ್ಷಣ ನೀರು ಹಾಯಿಸೋದು ಬಿಟ್ಟು ತಾಸ ಹಿಂದೆನೇ ಬಂದೇನಣ್ಣ. ಆದರೆ ನಾ ಬರುವುದರೊಳಗಾಗಿ ಊರ ಅಗಸಿ ಮುಂದೆ ದೊಡ್ಡ ಕುಸ್ತಿ ಕಣಾನೇ ಏರ್ಪಟ್ಟಿತ್ತು. ಅದರಲ್ಲಿ ಕಡೆ ಕುಸ್ತಿನ ನೀನೇ ಆಡಿದೆಯೇನಪ್ಪ? ಕಡೆ ಕುಸ್ತಿನೇ ಕಿತ್ತೆ ಅತ್ತಿಗೆಮ್ಮ. ಆ ಕಣದಲ್ಲಿಯ ಕಡೆಗಡಿ ನೋಡಿ ನನ್ನ ಮೈಯೆಲ್ಲ ರೋಮಾಂಚನಗೊಂಡು ಸಾಕ್ಷಾತ್ ಈ ಮಾರುತೇಶನ ಶಕ್ತಿಯ ಬಲ ನನ್ನಲ್ಲಿ ಆವರಿಸಿ ನೀವು ಉಣಿಸಿದ ಈ ಕೈ ತುತ್ತಿನ ರಕ್ತ ಕೂಗಿ ಹೇಳಿತು ಅತ್ತಿಗೆ, ಕೂಗಿ ಹೇಳಿತು. ಆ ಕಡೆಯ ಗಡೆ ಒಗೆದು ಬಂಗಾರದ ಕಡೆ ಕೀಳೆಂದು ಅತ್ತಿಗೆ, ಬಂಗಾರದ ಕಡೆ ಕೀಳೆಂದು. ಸಹೋದರ, ನನಗೆ ತಿಳಿಯದೆ ಈ ಊರಿನಲ್ಲಿ ಅದಾವ ಕುಸ್ತಿ ನಡೆಯುತ್ತಪ್ಪ, ಅದಾವ ಕುಸ್ತಿ ನಡೆಯಿತು. ಹೌದಣ್ಣ, ಊರಿಗೆ ದೊಡ್ಡವನಾದ ಆ ಸಿದ್ದನಗೌಡ ಏರ್ಪಡಿಸಿದ ನನ್ನ ಆ ಕುಸ್ತಿ ಕಣವನ್ನ. ಆ ಕುಸ್ತಿ ಕನ್ಯಾದಲ್ಲಿ ಆ ಗೌಡನ ಬಂಟ ಕರಿಯಾನೆ ನನ್ನ ಕೊನೆಯ ಪಂದ್ಯದ ಗಡಿಯನ, ಕೊನೆಯ ಪಂದ್ಯದ ಗಡಿ. ಇದೇನಪ್ಪ ಮೈದುನ, ಆ ನೀಚನ ಕಣದಲ್ಲಿ ನೀನು ಯಾಕಪ್ಪ ಹೋದೆ? ಸಹೋದರ, ಏನದಪ್ಪ ನಿಗೂಢವಾದ ರಹಸ್ಯ? ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣಾ ಅಭ್ಯರ್ಥಿಯಾದ ಆ ಗೌಡ ನಮ್ಮ ಭಾಗದ ಎಲ್ಲಾ ಸಹಕಾರಿ ಸೊಸೈಟಿ ಅಧ್ಯಕ್ಷರನ್ನ ಕರೆಸಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಾನ, ಜೀವ ಬೆದರಿಕೆ ಹಾಕಿದ್ದ. ಅದರಲ್ಲಿ ಒಬ್ಬಾತ ಎದ್ದ ನಿಂತು ಏನಂದ ಗೊತ್ತೇ ನನ್ನ? ಏನಪ್ಪ? ಏನ್ರಿ ಗೌಡ್ರಿ, ಇದು ಪ್ರಜಾಪ್ರಭುತ್ವ ಐತಿ, ಇದೇನು ರಾಜ ಮಹಾರಾಜರ ಕಾಲ ಅಲ್ಲ, ಇದು ನಮ್ಮ ಮತ, ನಮ್ಮ ಹಕ್ಕೈತಿ ಅಂದಾನ. ಅದಕ್ಕೆ ಆ ಗೌಡ ಸುಮ್ಮಡಿದನಪ್ಪ? ಇಲ್ಲ ಅಣ್ಣ, ಆ ಕರಿಯನಿಂದ ಸಾಕಷ್ಟು ಅವನನ್ನ ಹೊಡೆಸಿಬಿಟ್ಟ. ಅವನ ಹೊಡೆತಕ್ಕೆ ಅಲ್ಲಿದ್ದ ಎಲ್ಲ ಜನರು ಹೆದರಿ ಓಡಿ ಹೋಗಿಬಿಟ್ರು. ಅಲ್ಲಿ ನಿಂತವ ನಾನೊಬ್ನೇ ಮಾತ್ರ, ನಾನೊಬ್ನೇ. ಆ ಕ್ರೂರಿಯ ಮುಂದೆ ನೀನು ಯಾಕೆ ನಿಂತುಕೊಂಡೆ ಮೈದುನ? ಆತ ಕ್ರೂರಿಯಾದರೇನು, ರಾಜ ಮಹಾರಾಜ ದುರ್ಯೋಧನಾದರೇನು, ಆತ ಗೌಡ ಮೀಸೆ ತಿರುವಿ ನನಗೇನಂದ ಗೊತ್ತೇ ನನ್ನ? ಸಹೋದರ, ಏನ್ಲೇ ಹರಾಮ್ ಕೋ ರಾಮಲಿಂಗನ ತಮ್ಮ ರಣ ಹೇಳಿ, ನೀನು ಎದ್ದು ನಿಂತಿಯೇನಲೇ ನನ್ನ ಕರಿಯಾನ ಹೊಡೆಯಾಕ? ಬಾರ್ಲೇ ಬಾ, ಗಂಡಸ ನೀನಾಗಿದ್ರ, ನಿಮ್ಮಪ್ಪಗ ನೀ ಹುಟ್ಟಿದ್ರ, ಬಾರ್ಲೇ ಬಂದ ನನ್ನ ಕರಿಯಾನ ಕೂಡ ಕುಸ್ತಿ ಆಡ ಅಂದಾನ. ಅಪ್ಪಗ ಹೊಟ್ಟಿದ ಮಗ ನಾನೇ ಇದ್ದೇನೆ ಅಂತ ಮೀಸೆ ತಿರುವಿ ಸಡ್ಡ ಹೊಡೆಯಬೇಕಿತ್ತು ನನ್ನ ಮೈದುನ. ಹೊತ್ತಿಗೆ ಪ್ರತಿ ಕ್ಷಣನೇ ಮೀಸೆ ತಿರುವಿ ಅಪ್ಪಗ ಹುಟ್ಟಿದ ಮಗ ನಾನಲೆ ಅಂದವನ ಆ ಕರಿಯಾನ ಹೊತ್ತ ಓಡಗಿಸಿ ಮುಂದೆ ಹತ್ತ ಸೊತ್ತ ಹಾಕಿ ಓದ ಆ ಗೌಡನ ಪಾದದ ಮೇಲೆ ಒಗೆದ ಅವನ ಎದಿ ಮೇಲೆ ಕಾಲಿಟ್ಟ ಕೇಕೆ ಹೊಡೆದು ಬಿಟ್ಟಮ್ಮ, ಕೇಕೆ ಹೊಡೆದು ಬಿಟ್ಟೆ. ಆವಾಗ ಈ ರೈತನ ಗುಡುಗಿಗೆ ಆ ಧನಿಕನ ಎದಿ ನಡಿಗೆ ಹೋಯ್ತಮ್ಮ, ನಡಿಗೆ ಹೋಯ್ತು. ಸಹೋದರ, ಇದನ್ನೆಲ್ಲ ಕೇಳಿ
ನನಗೇಕೋ ಭಯವಾಗುತ್ತಾ ಇದೆಯಪ್ಪ, ಭಯವಾಗುತ್ತಾ ಇದೆ. ಅಯ್ಯೋ ನೀವ್ಯಾಕ್ರಿ ಭಯ ಪಡ್ತೀರಾ? ಅದರಲ್ಲಿ ಗೆದ್ದು ಬಂದವನು ನನ್ನ ಮೈದುನ. ಇವತ್ತದ ನಾಳೆ ಆದ್ರೂ ನನ್ನ ಹೆತ್ತವರ ಮನೆತನವನ್ನೇ ಸರ್ವನಾಶ ಮಾಡಿದ ಆ ನೀಚನ ಸಂಹಾರ ಆಗ್ಲೇಬೇಕು. ಹೌದಣ್ಣ, ಹೌದು. ಮಾಡಿದವರಿಗೆ ಮಾಡಿ ತೋರಿಸಬೇಕೆನ್ನುವ ಸುಭಾಷ್ ಚಂದ್ರ ಬೋಸ್ ಅವರ ಮಾತು, ಮಾಡು ಇಲ್ಲವೇ ಮಡಿ ಎಂಬುವ ಮಹಾತ್ಮ ಗಾಂಧೀಜಿಯವರ ಮಾತು, ಇದು ಸತ್ಯವಾಗಬೇಕಾದ್ರೆ ನನ್ನಂತ ಯುವ ಶಕ್ತಿಗಳು ಎದ್ದು ನಿಂತಾಗಲೇ ಅದು ಸಾಧ್ಯ, ಅದು ಸಾಧ್ಯ. ಹೌದಣ್ಣ, ಹೌದು. ಅಣ್ಣನ ಮಾತಿನಲ್ಲಿ ಸತ್ಯಾಂಶವಿದೆ. ಯುವ ಶಕ್ತಿಯೇ ವಿದ್ಯುತ್ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದ ಹೇಳಿದಾರಣ್ಣ. ಬಾ ಸಹೋದರ ಬಾ, ಈಗ ಬಂದೇನಪ್ಪ, ನಿನ್ನ ಓದು ಮುಗಿಯಿತೆ? ಹೌದಣ್ಣ, ಮೊನ್ನೆ ತಾನೇ ಎಕ್ಸಾಮ್ ಬರೆದು ಬಂದೆ. ಅದರಲ್ಲಿ ಪ್ರಥಮ ರ್ಯಾಂಕ್ ಬರುವ ನಿರೀಕ್ಷೆ ಇದೆ ಅಣ್ಣ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಕಾರಣ. ಎದ್ದೇಳು ಸಹೋದರ, ಎದ್ದೇಳು. ನಮ್ಮ ಆಶೀರ್ವಾದಕ್ಕಿಂತ ಆ ಮಹಾನುಭಾವರ ಆಶೀರ್ವಾದ ದೊಡ್ಡದು. ಏಕೆಂದರೆ ನಾವು ನಿಂತಿರುವ ನೆಲ, ಬಿತ್ತುವ ಹೊಲ, ನಮ್ಮೆಲ್ಲರ ಶಕ್ತಿಯ ಬಲ ಅವ್ರದೇ ಅಪ್ಪ, ಅವ್ರದೇ. ಇದೆಲ್ಲವೂ ಆ ಸಾಹುಕಾರನ ಸಂಪತ್ತಪ್ಪ, ಸಾಹುಕಾರನ ಸಂಪತ್ತು. ಹೌದಣ್ಣ, ಪ್ರವೀಣರು ಪದೇ ಪದೇ ಅವ್ರದೇ ಹೇಳ್ತಿರ್ತಾರೆ. ಅವರು ನಿಮ್ಮ ಅತ್ತಿಗೆಯ ತಂದೆವರೆಂದು. ಅವರು ಈ ನಾಡಿನ ದೇವರಾಗಿದ್ದರಂತೆ, ಹೌದೇನಣ್ಣ? ಹೌದು ಸಹೋದರ, ಹೌದು. ಅವರು ಮಾಡಿದ ಘನ ಕಾರ್ಯವನ್ನು ಮುಂದೊಂದು ದಿನ ನಿನಗೆ ಸಮಯವಿದ್ದಾಗ ಚೆನ್ನಾಗಿ ತಿಳಿಸಿ ಹೇಳುತ್ತೇನೆ. ಓಹೋ, ಅಂತವರ ಮಗಳಾದ ನನ್ನ ಅತ್ತಿಗೆ ಪುಣ್ಯವಂತಿಯೇ ಸರಿ. ಸಹೋದರ, ನನ್ನ ಮನೆಯ ಮಹಾಲಕ್ಷ್ಮಿಯಾದ ನನ್ನ ಶಾಂತಾಗಿ ನನ್ನ ಬಾಯಿಂದ ವರ್ಣನೆ ಮಾಡಲು ಆಗುವುದಿಲ್ಲ. ಬನ್ನಿರಿ, ನಾವೆಲ್ಲರೂ ಕೂಡಿದ ಈ ಶುಭ ಸಂದರ್ಭದಲ್ಲಿ ಕೂಡಿ ಹಾಡಿ ನಲಿಯೋಣ. ಇದು ನಮ್ಮೆಲ್ಲರ ಭಾಗವೇ ಸರಿ, ಬನ್ನಿರಿ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ. ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು, ಅತ್ತಿಗೆ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ, ಹಾರೈಸುವೆ ನಾವೀ ದಿನ.
ಬೆಳಗಳ ಈ ಪ್ರೀತಿ ಕರಗಲು ಸಾಗಲಿ ಜೀವನ ಸಂತೂರಿದು ಇಲ್ಲ ಪ್ರೀತಿಯ ಪರಮಾನ ಪ್ರೀತಿಯ ಜಮಾನ ಲ ಲ ಲ ಲ ಲ ಲ ಲ ಯಾಕ್ರಿ ನಾವೆಲ್ಲ ಡ್ಯಾನ್ಸ್ ಮಾಡೋರು ಕಾಣಿಸೋಲ್ಲ ದೂರ ಹೋಗಿ ನಿಂತಿರಲ್ಲ ಡ್ಯಾನ್ಸ್ ಮಾಡಕ್ ನಮ್ಗೆ ಥಿಯೇಟರ್ ಸಾಲಂಗಿಲ್ಲ ಹೋಗ್ರಿ ಅಲ್ಲಿ ದೂರ ಹೋಗ್ರಿ ಅಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ ಇಲ್ಲ ಮುಂದೆ ಹೋಗಿ ಕುಂಡ್ರಿ ಎಂಥ ಗಂಡೇನ ಮದುವೆಯಾಗಿ 20 ವರ್ಷ ಆದ್ರಿ ಬರೀ ಇನ್ನೂ ನಾಚ್ಕೋತೈತಿ ಬರ್ರಿ ಊಟ ಮಾಡೋಣ ಅಮ್ಮ ತುಂಬಾ ಹಸಿವಾಗಿದೆ. ತನುವೆಂಬ ತೋಟದಲ್ಲಿ ಮಣವೆಂಬ ಮಲ್ಲಿಗೆ ಬೆತ್ತೆ ಗಣಿಕಣಾನೆಂಬ ತುಂಬಿಯಾಗಿ ಆ ಹೂವಿನ ಪರಿಮಳ ಸವಿಯಬೇಕೆಂದರೆ ನನ್ನ ಕೈ ತಪ್ಪಿಯ ರಾಮಲಿಂಗನ ಕೈ ಸೇರಿದಳಲ್ಲ ಶಾಂತ. ಆಹಾ ಎಂತ ಚಂದುಳ್ಳ ಚಲುವೆ ನೀನು. ನೀ ನಡೆಯುವ ಹೆಜ್ಜೆ ಗೆಜ್ಜೆ ಸಪ್ಪಳಕ್ಕೆ ನನ್ನ ಮೈಮನವೇ ಮರೆತು ಹುಚ್ಚನಾಗಿ ಹೋಗಿದ್ದೇನೆ ಆ ನಿನ್ನ ರೂಪದಲ್ಲೇ ಮುಳುಗಿ. ನಿನ್ನ ಪ್ರೇಮದ ಕಾಂತ ನಾನಾಗಬೇಕಾದರೆ ನಿನಗಾಗಿ ಅಂತ ಕ್ರಾಂತಿ ನಡೆದರೂ ಶಾಂತ ಮನಸ್ಸಿನಿಂದ ಕದ್ದುಕೊಳ್ಳುವೆ ಆ ನಿನ್ನ ಶೀಲವನ್ನು. ನೀನಂತ ಗರತಿ ಗಂಗವ್ವನ ಮಗಳನ್ನು ನೀ ಬಿಂಬಿಸಿದರು ನಿನ್ನನ್ನು ಚುಂಬಿಸುವ ಸಾಮರ್ಥ್ಯ ಈ ಕಾಳಿಂಗನಿಗಿದೆ. ಏಕೆಂದರೆ ಆ ಸಿದ್ದನಗೌಡನಿಂದ ಕದ್ದು ಹೋಗುತ್ತಿರುವ ನಿನ್ನ ತಂದೆ ಕೆಲ ಆಸ್ತಿಯನ್ನು ಸ್ಥಿರವಾಗಿ ನಿನ್ನ ಗಂಡನಿಗೆ ಸಹಾಯ ಮಾಡಿ ಅವನ ಕೈ ಸೇರಿಸಿದವನು ನಾನು. ಎಂತ ನನ್ನ ಅವನ ಸ್ನೇಹ ಸಂಬಂಧದಲ್ಲಿ ನೀ ಅಂದವಾಗಿ ನಿತ್ಯ ನನ್ನ ಕಣ್ಣಂಚಿನಲ್ಲಿ ನಿಂತಿರುವೆ ಎಂದರೆ ನಾ ಸಂಚುಗಾರನಾಗಿ ಹೊಂಚು ಹಾಕಿ ಒಂದಲ್ಲ ಒಂದು ದಿನ ನಿನ್ನ ಶೀಲವೆಂಬ ಪಂಚಾಮೃತವನ್ನು ಸವಿಯದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. This is my challenge. ಯಾರಿವರು